ಚಳಿಗಾಲ ಬಂತು ಅಂತ ಹೇಳಿದ್ರೆ ಅದ್ಭುತವಾಗಿರುವಂಥ ಔಷಧಿಗಳು ಮಾಡ್ಕೊಳ್ಳುವಂಥ ಸಮಯ. ಎಲ್ರಿಗೂ ಗೊತ್ತು ಚಳಿಗಾಲ ಬಂತು ಅಂದರೆ ಅವರೆಕಾಯಿ ಬರುತ್ತೆ, ತೊಗರಿಕಾಯಿ ಬರುತ್ತೆ. ತೊಗರಿಕಾಯಿ ಅವರೆಕಾಯಿ ಏನೇನು ಮಾಡ್ಕೊಬೋದು? ಒಳ್ಳೆ ತೊಗರಿಕಾಯಿ ಹಾಕಿ ಒಳ್ಳೆ ಒಂದು ಔಷಧಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಗೊತ್ತಾ? ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೋಬೇಕು, ನೋಡ್ಕೋಬೇಕು, ತಿನ್ಕೋಬೇಕು. Namaste, welcome back to Suchi Kichi with Pulli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure, physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಚಳಿಗಾಲ ಬಂದರೆ ವಿಂಟರ್ ಸೀಸನಲ್ಲಿ ಹಸಿ ಕಾಳುಗಳ ಸೀಸನ್. ಹಸಿ ಕಾಳುಗಳು ವರ್ಷ ಇಡೀ ಸಿಗೋದಿಲ್ಲ. ಆ ಕೆಲವೊಂದು ಮಾಸದಲ್ಲಿ ಕೆಲವೊಂದು ತಿಂಗಳುಗಳಲ್ಲಿ ಸಿಗೋಂಥದ್ದು. ಕಾರ್ತಿಕ್ ಮಾಸದಲ್ಲಂತೂ ತೊಗರಿ ಕಾಳು ವರ್ಷಕ್ಕೆ ಒಂದೇ ಬೆಳೆಯೋದು, ತೊಗರಿ ಕಾಳು ಬರೋಂಥದ್ದು. ಈ ಸೀಸನಲ್ಲಿ ತೊಗರಿ ಕಾಳಲ್ಲಿ ಹಲವಾರು ರೀತಿಯ ಅಡುಗೆಗಳನ್ನ ಮಾಡ್ಕೋತೀವಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೈಸೂರು ಶೈಲಿಯ ಹಸಿ ತೊಗರಿ ಕಾಳಲ್ಲಿ ಹುಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ತೊಗರಿ ಕಾಳು ಹುಸ್ಲಿಗೆ ಬೇಕಾಗುವ ಪದಾರ್ಥಗಳು: ಹಸಿ ತೊಗರಿ ಕಾಳು, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ತೆಂಗಿನ ತುರಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ, ಉಪ್ಪು, ಎಣ್ಣೆ. ಮೊದಲನೇದಾಗಿ ಕಾಳು ಕ್ವಿಕ್ ಆಗಿ ಬೇಯಬೇಕು ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಸಾಕಷ್ಟು ಟೈಮ್ ಇದೆ ಅಂದರೆ ನಿಧಾನಕ್ಕೆ ಪಾತ್ರೆಯಲ್ಲಿ ಸಹ ನಿಧಾನಕ್ಕೆ ಸ್ಲೋ ಕುಕ್ಕಿಂಗಲ್ಲಿ ಸಹ ಮಾಡ್ಕೋಬೋದು. ಇಲ್ಲಿ ಕುಕ್ಕರಲ್ಲಿ ಹುಸ್ಲಿನ ಮಾಡ್ತಾ ಇದ್ದೀನಿ. ತೊಗರಿ ಕಾಳು ನಾನು ಹಸಿ ತೊಗರಿ ಕಾಳು ತೊಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಷ್ಟು ಹಸಿ ತೊಗರಿ ಕಾಳು. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಹುಸ್ಲಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ. ಎಣ್ಣೆ ಮುಂದೆ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. ಎಣ್ಣೆ ಕಾದಿದೆ. ಒಗ್ಗರಣೆಗೆ ಜೀರಿಗೆ. ಈ ಜೀರಿಗೆ ಹುಸ್ಲಿಲಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೂ ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಸ್ವಲ್ಪ. ಜೀರಿಗೆ ಹಾಗೂ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಘಮ ಕೊಡುತ್ತೆ ಈ ಹುಸ್ಲಿಗೆ. ಸ್ವಲ್ಪ ಬೆಳ್ಳುಳ್ಳಿಲಿದ್ದು ಫ್ಲೇವರ್ಸ್ ಬಂದಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು 2 ಮೀಡಿಯಮ್ ಸೈಜ್ ಈರುಳ್ಳಿ. ಹಸಿ ಮೆಣಸಿನ್ಕಾಯಿ ಖಾರಕ್ಕೆ, ಇದೇ ಖಾರ ನಾನಿಲ್ಲಿ ಒಂದು 4-5 ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ. ಇಲ್ಲಿ ಈರುಳ್ಳಿ ಬ್ರೌನ್ ಆಗಬೇಕಾಗಿಲ್ಲ. ಈರುಳ್ಳಿಯಲ್ಲಿರೋಂಥ ಹಸಿ ವಾಸನೆ ಹೋಗೋಷ್ಟು ಬಾಡಿಸ್ಕೊಂಡ್ರೆ ಸಾಕು. ಬಹಳ ಈ ಕಾಳು ಬಿಡಿಸಿರೋದು ರೆಡಿಯಾಗಿದ್ದರೆ 10 ನಿಮಿಷದಲ್ಲಿ ಉಸ್ಲಿ ತಯಾರಾಗುತ್ತೆ. ಕಾಳು ಬಿಡ್ಸೋಕ್ಕಷ್ಟೇ ನಮಗೆ ಟೈಮು. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ತೊಗರಿ ಕಾಳು. ಕಾಳನ್ನ ಹಾಕಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಸೈಡ್ ಡಿಶ್ ಆಗಿ ಉಸ್ಲಿನ ತರಕಾರಿ ಸಾಂಬಾರು ಜೊತೆಗೂ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಡ್ರೈ ರೋಟಿ ಪುಲ್ಕ ಜೊತೆಗೆ ಕಾಳದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಿ ಇದು ಹುಸ್ಲಿ ಹಾಗೇ ಪಲ್ಯ ಮಾಡೋಂಥದ್ದು. ಯಾವುದೇ ಜಾಸ್ತಿ ನೀರನ್ನೆಲ್ಲ ಸೇರಿಸೋದಿಲ್ಲ. ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋಂಥದ್ದು. ಹಸಿ ತೆಂಗಿನ ತುರಿ ಹುಸ್ಲಿಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿ ತೆಂಗಿನ ತುರಿ. ಹಾಗೆ ಮತ್ತೆ ಮೇಲ್ಗಡೆ ಸ್ವಲ್ಪ ಟಾಪಿಂಗ್ ಆಗಿ ಹಾಕ್ಕೋಬೋದು. ಸ್ವಲ್ಪ ಬೇಯವಾಗ ಸೇರಿಸೋದು ಚೆನ್ನಾಗಿರುತ್ತೆ. ಜಾಸ್ತಿ ಫ್ರೈ ಮಾಡ್ಕೋಬೇಕಾಗಿಲ್ಲ, ಯಾಕಂದರೆ ಇದು ಕುಕ್ಕರಲ್ಲಿ ಬೇಯುತ್ತೆ. ಸ್ವಲ್ಪ ಕಾಳು ಬೇಯಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು, ಯಾಕಂದರೆ ಕಾಳು ಬೇಯಬೇಕು ನಮಗೆ. ಅದರಿಂದ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳಿ. ತುಂಬ ಹೈಯಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ 3 ವಿಸಿಲ್ ಬಂದರೆ ತೊಗರಿ ಕಾಳು ಹುಸ್ಲಿ ರೆಡಿಯಾಗಿದೆ. ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ನನಗಿಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದರೆ ನಂದಿನಿ.
ಹಸಿ ತೊಗರಿ ಕಾಳಿನ ಉಸ್ಲಿ ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಮೇಲ್ಗಡೆ ಸ್ವಲ್ಪ ಹಸಿ ತೆಂಗಿನ ತುರಿ ರುಚಿಯಾಗಿರುತ್ತೆ. ಹಾಗೆ ಮೇಲ್ಮೇಲೆ ಹಾಕಿದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಳ್ಳೆ ಈ ಉಸ್ಲಿನ ಕೆಲವರು ಹಂಗೆ ತಿಂತಾರೆ, ಕೆಲವರು ಉಸ್ಲಿನೇ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡು ತಿಂತಾರೆ. ಕಡಲೆಕಾಳಿನ ಉಸ್ಲಿ ಇಲ್ಲ 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 ನಾನು ಅದೇ ಹೇಳ್ತಾ ಇದ್ದೀನಿ. ಚಪಾತಿಗೆ ಹಿಂಗೆ ತಿನ್ನೋದು ಬೇರೆ, ಕೆಲವರು ಈ ಉಸ್ಲಿನೇ ಟಿಫನ್ ಆಗಿ ತಿಂತಾರೆ. ಕಡಲೆಕಾಳು ಉಸ್ಲಿ ಕೆಲವ್ರ ಮೇಲೆ ಮಾಡಿರ್ತಾರೆ. ಏನು ಟಿಫನ್ ಅಂದರೆ ಕಡಲೆಕಾಳು ಉಸ್ಲಿ ಸಾರು ಅಂತಾರೆ. ನಾನು ಕೇಳಿದೆ ಉಸ್ಲಿಗೆ ಏನು ಮಾಡಿದಿರದೆ, ಉಸ್ಲಿನೇ ಟಿಫನ್ ಸಾರು ಅಂತ. ಹಂಗೆ ಅದಕ್ಕೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಇದು ಹಂಗೇನೂ ತಿನ್ಬೋದು, ಚಪಾತಿ ರೊಟ್ಟಿಗೂ ಕೂಡ ಚೆನ್ನಾಗಿರುವಂಥದ್ದು. ಈ ಸೀಸನಲ್ಲಿ ಇದು ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ, ಮಜವಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ತೊಗರಿ ಕಾಳಿನ ಉಸ್ಲಿ ನೋಡೋಣ ಹೆಂಗಿದೆ ಅಂತ. ಚಪಾತಿಗೆ ಮಾತ್ರ ಅದನ್ನೇ ಹೇಳಿದ್ದಲ್ವಾ, ಒಳ್ಳೆ ಚಪಾತಿ ಕೊಟ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸರಿ ಡ್ರೈ ಪುಲ್ಕ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು. ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬೋದು, ಡಿನ್ನರ್ಗೂ ರೋಟಿ ಪುಲ್ಕ ಜೊತೆ ಚೆನ್ನಾಗಿರುತ್ತೆ. ಹಸಿ ಕಾಳುಗಳಲ್ಲಿ ಈ ಉಸ್ಲಿ ಮಾಡ್ಕೊಳ್ಳೋದು ಒಂದು ಅದ್ಭುತವಾಗಿರುವಂಥ ಅಡುಗೆ. ನಾವು ಯೂಶಲಿ ತುಂಬ ಜನ ಕಡಲೆಕಾಳಲ್ಲಿ ಮಾಡ್ತಾರೆ. ಕಡಲೆಕಾಳು ಬಿಟ್ಟರೆ ಆ ಸ್ಥಾನ ತುಂಬುವಂಥದ್ದು ನಮ್ಮ ಅವರೆಕಾಯಿ ಕಾಲದಲ್ಲಿ ಉಸ್ಲಿ ಚಪಾತಿ ಮಾಡ್ಕೊಂಡು ತಿಂದರೆ ಅದು ಮಜಾನೇ ಬೇರೆ. ಅದಾದಮೇಲೆ ಈ ತೊಗರಿ ಕಾಳು ಚೆನ್ನಾಗಿದೆ ಮೇಡಮ್, ಫಸ್ಟ್ ಕ್ಲಾಸ್ ಆಗಿದೆ, ಫ್ರೆಶ್ ಆಗಿರುತ್ತಲ್ಲ. ಕಾಳು ಚೆನ್ನಾಗಿದೆ. ಕಾಳು ತಿನ್ನೋರಿಗೆ ಒಂದು ಸುಗ್ಗಿ ಹಬ್ಬ. ಈ ತೊಗರಿ ಕಾಳಿನ ಉಸ್ಲಿ ಒಂದು ಒಳ್ಳೆ ಒಂದು ಡಿಶ್ಶು. ಇದಕ್ಕೆ ಚಪಾತಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರಸಮು ಅನ್ನಕ್ಕೆ ಪಕ್ಕದಲ್ಲಿ ಒಳ್ಳೆ ಒಂದಿಷ್ಟು ಹಾಕ್ಕೊಂಡು ಚೆನ್ನಾಗಿ ತಿನ್ನುವಂಥದ್ದು. ಎಸ್ ಮೇಡಮ್, ಇಟ್ಕೊಳ್ಳಿ ಆ ಕಡೆ. ಈ ಉಸ್ಲಿಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ನಮ್ಮ ಮೇಡಮ್ ಅವ್ರು ಚೆನ್ನಾಗಿ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಆದ್ರೂ ತಿಂದಾಗ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳ್ತಾ ಇರೋರು ಇದನ್ನು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಇದನ್ನು ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಒಂದು ಹಸಿರು ಕಲರ್ ಬಾಟ್ಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಒಂದು ಸರಿ ಕುಡಿದ್ರೆ ಸಾಕು ಊಟಕ್ಕಿಂತ ಮೊದಲು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಅಂದರೆ ದಿನಕ್ಕೆ 2 ಸರಿ ತಗೋಬೋದು. ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವ್ರದ್ದು ತುಂಬ ಪ್ರಾಡಕ್ಟ್ ಇದೆ. ಅವೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸ್ ಇಂದ ಮಾಡಿರುವಂಥ ಅದ್ಭುತವಾದಂಥ ಇನ್ಸ್ಟೆಂಟ್ ಫುಡ್ಗಳು ಈಗ ಮಿಲೆಕ್ಸಲ್ಲಿ ಸಿಗ್ತಾ ಇದೆ. ಒಳ್ಳೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಇನ್ಸ್ಟೆಂಟ್ ದೋಸೆ, ಉಪ್ಪಿಟ್ಟು, ರಾಗಿ ಇಡ್ಲಿ, ಮಿಲೆಟ್ ಇಡ್ಲಿ, ರವಾ ಇಡ್ಲಿ ಎಲ್ಲದರಲ್ಲೂ ಕೂಡ ಮಿಲೆಕ್ಸನ್ನು ಮಿಕ್ಸ್ ಮಾಡಿರುವಂಥದ್ದು ಆರೋಗ್ಯಕರವಾದಂಥ ಇನ್ಸ್ಟೆಂಟ್ ಫುಡ್ ಸಿಗ್ತಾ ಇದೆ. ಆನ್ಲೈನಲ್ಲಿ ಇಮಿಡಿಯೇಟಾಗಿ ಪರ್ಚೇಸ್ ಮಾಡ್ಬೋದು. ನೀವು ಯಾರನ್ನು ಕೇಳೋಗಿಲ್ಲ, ಹೇಳೋಗಿಲ್ಲ, ಇಮಿಡಿಯೇಟಾಗಿ ತಿರ್ಸ್ಕೊಂಡ, ಹಾಕೊಂಡ, ಕಲಿಸ್ಕೊಂಡ, ದೋಸೆ ಹಾಕೊಂಡ. ಆರೋಗ್ಯಕ್ಕೆ ಒಳ್ಳೆಯದು, ತೂಕ ಕಡಿಮೆ ಆಗ್ತೀರಿ, ಶುಗರು ಬಿ ಪಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಆನ್ಲೈನಲ್ಲಿ ಸಿಗುತ್ತೆ. ಸಿಗಬೇಕಾದ್ರೆ ಮಾಡಬೇಕಾಗಿರೋದು ಇಷ್ಟೇ, ಈ ಬೈ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ಮಿಲೆಕ್ಸ್ ಅವ್ರದ್ದು ಎಲ್ಲ ಪ್ರಾಡಕ್ಟು ಇದೆ. ನಿಮಗೆ ಕುಡಿಯೋಕ್ಕೆ, ತಿನ್ನೋಕ್ಕೆ, ಸಣ್ಣ ಆಗೋಕ್ಕೆ, ನಿಮಗೆಲ್ಲ ಹೆಲ್ದಿಯಾಗಿ ಇರೋಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ಮಿಲೆಕ್ಸಲ್ಲಿದೆ. ಈ ಆನ್ಲೈನಲ್ಲಿ ನೀವು ಶಾಪ್ ಮಾಡಬಹುದು. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವ್ರದ್ದು ನಂದಿನಿ ಬ್ರ್ಯಾಂಡ್ ಅವ್ರದ್ದು ಎಂಥ ಅದ್ಭುತವಾಗಿರುವಂಥ ಹಾಲಿನ ಉತ್ಪನ್ನಗಳು ಅಂತ ಹೇಳಿದ್ರೆ, ಹಾಲು, ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ ಏನು ಬೇಕು, ಚೀಸು ಎಲ್ಲವೂ ಹಾಲಿನ ಉತ್ಪನ್ನಗಳು ಸಿಗುವಂಥದ್ದು. ಒಳ್ಳೆ ಗುಣಮಟ್ಟದ ಏನಾದರೂ ಸಿಗುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ನಮ್ಮ ನಂದಿನಿ ಬ್ರ್ಯಾಂಡ್ ಅವ್ರದ್ದೇನೆ. ಜೊತೆಗೆ ಇವ್ರದ್ದು ಐಸ್ ಕ್ರೀಮ್ಸ್ ಇದೆ, ಕುಕ್ಕೀಸ್ ಇದೆ, ಎಲ್ಲವೂ ಸಿಗುತ್ತೆ. ಎಲ್ಲವೂ ಕೂಡ ನೀವು ತಗೊಂಡು ಉಪಯೋಗಿಸ್ಬೋದು. ನಮ್ಮ ಕಾರ್ಯಕ್ರಮದಂತೂ ನಂದಿನಿ ಪ್ರಾಡಕ್ಟನ್ನೇ ನಾವು ಬಳಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲೂ ಕೂಡ ನಂದಿನಿ ಪ್ರಾಡಕ್ಟನ್ನೇ ನಾವು ಬಳಸ್ತಾ ಇದ್ದೀವಿ. ಜೊತೆಗೆ ನಿಮ್ಗೇನಾದ್ರು ಆನ್ಲೈನಲ್ಲಿ ಬಲ್ಕಾಗಿ ಏನಾದರೂ ಶಾಪಿಂಗ್ ಮಾಡಬೇಕು ಇದ್ದರೆ ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. KMF ಕರ್ನಾಟಕದ ಹೆಮ್ಮೆ. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್. ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಅದು ಸನ್ಪ್ಯೂರ್. ಮುರಳಿಯವರೇ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಎಣ್ಣೆ ಬಳಸ್ತಾ ಇದ್ದೀರಿ? ಸನ್ಪ್ಯೂರ್. ಓಕೆ, ಎಲ್ಲಿ ಸಿಗುತ್ತೆ ಮುರಳಿಯವರೇ? ಸನ್ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗುತ್ತೆ. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಯಲ್ಲೂ ಒಳ್ಳೆ ವಿಟಮಿನ್ ಇರ್ತಕ್ಕಂಥ ಎಣ್ಣೆ ಬೇಕಾಗಿದ್ರೆ ಅದು ಸನ್ಪ್ಯೂರ್ ಆಯಿಲೇ ಆಗಿರುತ್ತೆ. ಸನ್ಪ್ಯೂರ್ ಆಯಿಲ್ ಆನ್ಲೈನಲ್ಲಿ ತೊಗೋಬೋದಾ? ಎಸ್, ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಸನ್ಪ್ಯೂರ್ ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ, ಅವೆಲ್ಲವನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು.
ಓಕೆ, ಒಳ್ಳೆ ಉಸ್ಲಿ ಮಾಡಿದ್ದಾರೆ. ಚಳಿಗಾಲದ ಉಸ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ, ತೊಗರಿ ಕಾಳಿನ ಉಸ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಥರ ಹೊಸ ಹೊಸ ಅಡುಗೆಗಳು ನಿಮಗೆ ಬಂದು ತಲುಪಬೇಕಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸಿ ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.